ಬೆಸ್ಟ್ ಅದು ಆಕ್ಚುಲಿ ಬೆಸ್ಟ್ ಅದು. ಅನಂತ್ ಸರ್ ತರ ಹಿಂಗ್ ನಡ್ಕೊಂಡು ಹೋಗ್ಬೇಕು, ಹಿಂಗ್ ಅನ್ಬೇಕು. ಈಗ ನಾವು ಹಾಡೇ ಹಾಕ್ತಿವಿ, ನೀವು ನಡ್ಕೊಂಡು ಹೋದ್ರೆ ಸಾಕು, ನಮ್ಗೆ ಏನು ಬೇಡ. ಶೆಟ್ರೆ ಇವರಿಗೆ ಸುಮ್ನೆ ನಡ್ಕೊಂಡು ತುಂಬಾ ಚೆನ್ನಾಗಿ ಮಾಡಿದಾರೆ, ಯಾಕೆ ಸುಮ್ನೆ ಅವ್ರಿಗೆಲ್ಲ ಬೇಜಾರು ಕೇಳಿ. ಫ್ಯಾನ್ಸ್ ಬೇಕಾ ಬೇಡವಾ? ಶೆಟ್ರೆ ನೀವೇ ಹೇಳ್ತೀರಾ, ಅಭಿಮಾನಿಗಳು ಕಾಯಕವೇ ಕೈಲಾಸ ಎಲ್ಲ ನೀವೇ ಹೇಳಿ ಶೆಟ್ರೆ. ಹಾಕ್ರಪ್ಪ ಸಾಂಗು, ಲೀಲಾ ಮತ್ತೆ ಶಿವ ಇದ್ದಾರೆ ವೇದಿಕೆ ಮೇಲೆ, ಸುಮ್ನೆ ನಡೀತಾರಷ್ಟೇ. ಅಷ್ಟೇ ಅಷ್ಟೇನಪ್ಪ, ಸಾಂಗ್ ತೆಗಿಬೋದು ಅಷ್ಟೇ ಅಷ್ಟೇ. ಸಾಕು ಶೆಟ್ರೆ, ನೀವು ನಡೆದ್ರೇನೆ ಸಾಕು. ಅದಕ್ಕೂ ಒಂದು ಸ್ಟೈಲ್ ಇರಬೇಕು, ನಡಿಗೆಗೆ ಒಂದು ಸ್ಟೈಲ್ ಇರಬೇಕು. ಆ ಸ್ಟೈಲಲ್ಲಿ ನಮಗೋಸ್ಕರ ನಡೆದಿದ್ದಾರೆ. ಈಗ ನಾನು ಸಪ್ತಮಿ ಇಲ್ಲಿದ್ದಾರೆ ವೇದಿಕೆ ಮೇಲೆ. ನನಗೆ ತುಂಬಾ ಇಷ್ಟ ಆಗಿದೆ ಏನಂದ್ರೆ, ಬರೀ ಸಿನಿಮಾದಲ್ಲಿ ಒಂದು ಮರ ಸುತ್ತಿ ಹಾಡುವಂತಹ ಒಂದು ವಿಷಯ ಅಲ್ಲದೆ, ಅವ್ರಿಗಾಗಿ ಒಂದು ಅಭಿನಯ, ಅವ್ರಿಗಾಗಿ ಒಂದು ಆಕ್ಷನ್ ಸೀಕ್ವೆನ್ಸ್ ಅನ್ನ ನೀವು ಕೊಡ್ತೀರಾ ಅವ್ರಿಗೆ. ಅದನ್ನ ಜನ ಎಲ್ಲ ಮೆಚ್ತಾರೆ. ಸಪ್ತಮಿ, ಈ ಯಶಸ್ಸು, ಈ ಪ್ರೀತಿ, ಈ ಅಭಿಮಾನ ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ಅದಕ್ಕೆಲ್ಲ ಕಾರಣ ಸಿನಿಮಾ, ಕಾಂತಾರ ಅನ್ನೋ ಸಿನಿಮಾ. ರಿಷಬ್ ಸರ್ ಹಾಗೂ ಹೊಂಬಾಳೆ ಅನ್ನೋ ಸಂಸ್ಥೆಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ನಾನು ಯಾವಾಗಲೂ ಚಿರಋಣಿ. ಯಾಕಂದರೆ ಅವರು ನನಗೆ ಅವಕಾಶ ಕೊಟ್ಟಿರಲಿಲ್ಲ ಅಂದರೆ ನಾನು ಈ ಸ್ಟೇಜ್ ಮೇಲೆ ಇರ್ತಾ ಇರಲಿಲ್ಲ, ಈ ಸ್ಥಾನದಲ್ಲಿ ನಾನು ನಿಲ್ತಾ ಇರಲಿಲ್ಲ. ಸೊ ಕಂಪ್ಲೀಟಾಗಿ ಕ್ರೆಡಿಟ್ಸ್ ತಂಡಕ್ಕೆ ಹೋಗುತ್ತೆ. ನಂದೊಂದು ಚಿಕ್ಕ ಪಾತ್ರ ಅವ್ರು ಕೊಟ್ಟಿದ್ದನ್ನ ಅಚ್ಚುಕಟ್ಟಾಗಿ ಮಾಡಿದ್ದೀನಿ ಅನ್ಕೊಂಡಿದ್ದೀನಿ. ಸೊ ಅಷ್ಟೇ, ನಾನು ಯಾವಾಗ್ಲೂ ಗ್ರೇಟ್ಫುಲ್ ಈ ಟೀಮ್ಗೆ. ಸಪ್ತಮಿ, ನಿಮಗೆ ವಿಶ್ವದಾದ್ಯಂತ ಎಲ್ಲರೂ ಸಿನಿಮಾ ನೋಡಿ ತುಂಬಾ ಜನ ನಿಮಗೆ ಕರೆ ಮಾಡಿರ್ತಾರೆ, ತುಂಬಾ ವಿಷಯಗಳನ್ನ ಹೇಳಿರ್ತಾರೆ, ತುಂಬಾ ಕಾಂಪ್ಲಿಮೆಂಟ್ಸ್ ಕೊಟ್ಟಿರ್ತಾರೆ. ಮರೆಯಲಾಗದಂತಹ ಒಂದು ಕಾಂಪ್ಲಿಮೆಂಟ್ ಅಂತ ಹೇಳಿದ್ರೆ ಏನು ಅನ್ಸುತ್ತೆ? ನನ್ನ ತಂದೆ ಸಿನಿಮಾನ ಥಿಯೇಟ್ರಲ್ಲಿ 4 ಸತಿ ಹೋಗಿ ನೋಡಿದ್ರು, ಅದೇ ದೊಡ್ಡ ಕಾಂಪ್ಲಿಮೆಂಟ್ ಅಂತ. ಮತ್ತು ಅವರು 60 ವರ್ಷದಲ್ಲಿ ಯಾವತ್ತೂ ರಿಂಗ್ ಟೋನ್ ಹಾಕೊಂಡಿರ್ಲಿಲ್ಲ. ಅವ್ರ ಕಾಲರ್ ಟ್ಯೂನ್ ಸಿಂಗಾರ ಸಿರಿಯ ಇವತ್ತು. ಸೊ ಅದೇ ಒಂದು ದೊಡ್ಡ ನನಗೆ. ಅದು ಮೊನ್ನೆ ನಿಮ್ಮ ಫೋಟೋ ಬೇರೆ ವೈರಲ್ ಆಯ್ತು, ಅವ್ರ ತಂದೆದು ಕ್ಯಾಪನ್ನ ಹೇಗೆ ಸರಿ ಮಾಡ್ತಾರೆ. ಅದು ಪೊಲೀಸ್ ಆಫೀಸರು ಸಿನಿಮಾ ನೋಡಿದ್ರೆ. ಆಕ್ಚುಲಿ ಕಾಂತಾರ ಸಿನಿಮಾ ಎಲ್ಲರೂ ನೋಡಿದ್ರೆ, ಅಂತವ್ರು ಇರ್ತಾರೆ, ಎಲ್ಲರೂ ಸಿನಿಮಾ ನೋಡಿದ್ರೆ. ಆ ರೀತಿಯ ಸಿನಿಮಾ ಮಾಡಿ ಎಲ್ರಿಗೂ ಸಿನಿಮಾ ತೋರಿಸಿದ್ದಾರೆ. ಈಗ ರಿಷಬ್ ಸರ್ ಇಲ್ಲಿದ್ದಾರೆ, ನೀವೊಂದು ಮಾತು ಹೇಳ್ತೀರಾ? ರಿಷಬ್ ಸರ್ ಅವ್ರು ಈ ಸಿನಿಮಾಗೆ ನನ್ನ ಕರ್ಕೊಂಬಂದಿಲ್ಲ ಅಂದಿದ್ರೆ ಖಂಡಿತವಾಗ್ಲೂ ಯಾರು ನೋಡಕ್ ಆಗಿರ್ತಿರ್ಲಿಲ್ಲ ಅಂತ ಹೇಳಿ. ಆ ಮೆಂಟಾರ್ ನಿಮ್ಮ ಪಕ್ಕದಲ್ಲಿ ನಿಂತಿದ್ದಾರೆ. ವಾಟ್ ವುಡ್ ಯು ಲೈಕ್ ಟು ಸೇ? ಥ್ಯಾಂಕ್ ಯು ಸೋ ಮಚ್ ಸರ್. ಇಲ್ಲ, ನೀವು ಕೊಟ್ಟಿದ್ದ ಅವಕಾಶದಿಂದನೇ ಇಲ್ಲಿರೋದು. ಮುಂದೆ ಏನು ಅವಕಾಶ ಸಿಕ್ಕಿದ್ರು ಅದು ಕಾಂತಾರ ಸಿನಿಮಾದಿಂದಾನೆ. ಸೊ ಯಾವಾಗಲೂ ನೀವು ನಿಮ್ಮ ತಂಡಕ್ಕೆ ಯಾವಾಗಲೂ ಥ್ಯಾಂಕ್ಸ್, ಯಾವಾಗಲೂ ಚಿರಣಿ, ಯಾವಾಗಲೂ ಆಭಾರಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಬ್ಬ ಕಲಾವಿದ ಇದ್ದೇ ಇರ್ತಾನೆ. ಅದು ಯಾವತ್ತೂ ನನ್ನ ಸಿನಿಮಾಗಳಲ್ಲಿ ನನಗೆ ಕನ್ನಡದ ಪ್ರತಿಭೆಗಳನ್ನು ತರಬೇಕನ್ನೋದು ನನ್ನ ಫಸ್ಟ್ ಪ್ರಿಫರೆನ್ಸ್ ಯಾವತ್ತು. ಹಾಗಾಗಿ ಅವರು ಆ ಪಾತ್ರಕ್ಕೆ ಸೂಟ್ ಆಗ್ತಾ ಇದ್ರು. ಸೊ ಹಾಗಾಗಿ ಅವ್ರನ್ನ ಸೆಲೆಕ್ಟ್ ಮಾಡಿದೆ. ಅದರಲ್ಲಿ ನಂದೇನು ದೊಡ್ಡಸ್ತಿಗೆ ಏನಿಲ್ಲ ಅಲ್ಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಶೆಟ್ರೆ. ಸಪ್ತಮಿ, ನೀವು ಕುತ್ಕೊಳ್ಳಿ. ನಿಮ್ಮ ಹತ್ರ ನಾನು ಒಂದು 5 ನಿಮಿಷ ಬಿಟ್ಟು ಮಾತಾಡ್ತೀನಿ. ಶೆಟ್ರೆ, ನೀವು ಇಲ್ಲೇ ಇರಬೇಕು ಪ್ಲೀಸ್. ಶೆಟ್ರೆ, ಕನ್ನಡದ ಸಿನಿಮಾಗೆ ನಿಮ್ಮ ಕೊಡುಗೆ ವಿಶೇಷವಾಗಿ ಕಾಂತಾರದಿಂದ ಬಹಳ ದೊಡ್ಡದು. ಕನ್ನಡಿಗರಾಗಿ ನಿಮಗೆ ಧನ್ಯವಾದಗಳು ಅಥವಾ ಚಪ್ಪಾಳೆ ಹೇಳೋದು ಬಹಳ ನಮಗೆ ಚಿಕ್ಕ ವಿಷಯ. ಯಾಕಂದ್ರೆ ಅದನ್ನ ತುಂಬಾ ದೊಡ್ಡ ರೀತಿಯಲ್ಲಿ ನಾವು ಸೆಲೆಬ್ರೇಟ್ ಮಾಡಬೇಕು. ನಮಗೆ ಹೆಮ್ಮೆ ಇದೆ, ಕಾಂತಾರ ಅನ್ನೋ ಸಿನಿಮಾ ನಮ್ಮ ಕನ್ನಡದ ಸಿನಿಮಾ. ರಿಷಬ್ ಶೆಟ್ಟಿ ನಮ್ಮ ಕನ್ನಡದವರು ಅಂತ ಹೇಳೋದಕ್ಕೆ ನಮಗೆ ಬಹಳ ಹೆಮ್ಮೆ ಇದೆ. ರಿಷಬ್ ಶೆಟ್ಟಿ ಅವರ ಜರ್ನಿ ಎಷ್ಟು ಅದ್ಭುತವಾಗಿತ್ತು ಅದು ಎಲ್ಲರಿಗೂ ಗೊತ್ತು. ಅಫ್ಕೋರ್ಸ್ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಅವರ ಜರ್ನಿ ಎಪಿಸೋಡ್ ಅನ್ನ ನೀವು ನೋಡಬಹುದು. ಅನುಶ್ರಾಂಕರ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಬಟ್ ಆನ್ ಅ ವೆರಿ ಸೀರಿಯಸ್ ನೋಟ್, ನಿಜವಾಗ್ಲೂ ನಮ್ಮ ಶೆಟ್ರ ಜರ್ನಿ ಇದೆಯಲ್ಲ, ಅದು ತುಂಬಾ ಇನ್ಸ್ಪಿರೇಷನಲ್ ಜರ್ನಿ. ಆ ಜರ್ನಿಯನ್ನ AVಯಲ್ಲಿ ನಾವು ತೋರಿಸೋದಕ್ಕೆ ನಿಮ್ಗೆ ಇಷ್ಟಪಡ್ತೀವಿ. ಆ ಜರ್ನಿನ ತಾವೆಲ್ಲರೂ ನೋಡಬೇಕು ಅನ್ನೋದು ನಮ್ಮ ಆಸೆ. ಶೆಟ್ರೆ, ನೀವು ಕೂಡ ಅದನ್ನ ನೋಡ್ಬೇಕು ಅನ್ನೋದು ಆಸೆ.